ಹಾಯ್ ಆಲ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸ್ಟಡಿ ಕರ್ನಾಟಕ. ಈ ವಿಡಿಯೋ ಬಂದು ಮೇನ್ಲಿ ಯಾರೆಲ್ಲ ಬುಕ್ ತೊಗೊಂಡಿದ್ದೀರಾ ಅಥವಾ ಯಾರೆಲ್ಲ ಬುಕ್ ತೊಗೋಬೇಕಂತಿದ್ದೀರಾ ಅವ್ರಿಗಾಗಿ ಒಂಚೂರು ಡೌಟ್ ಕ್ಲಾರಿಫಿಕೇಷನ್ಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಭಾಳಷ್ಟು ಜನ ನಂಗೆ ಮೆಸೇಜ್ ಮಾಡಿ ಏನು ಕ್ವಶನ್ ಕೇಳ್ತಿದ್ದಾರೆ ಅಂದರೆ, ಸರ್ ಕಾಂಪಿಟೇಷನ್ ಯಾವ ರೀತಿ ಇದೆ, ತುಂಬಾ ಕಾಂಪಿಟೇಷನ್ ಇದೆ, ಏನು ಮಾಡಬೇಕು? ಇದರಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಆ ಕಾಂಪಿಟೇಷನ್ ಯಾವ ರೀತಿ ಸುಳ್ಳಾಗಿದೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಮೇನಾಗಿ ಭಾಳಷ್ಟು ಜನ ಮೆಸೇಜ್ ಮಾಡಿ, ಸರ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, KPSC ಬೇರೆ ಬೀಳುತ್ತೆ, KA ಬೇರೆ ಬೀಳುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಹಳಿ ಕ್ವಶನ್ ಪೇಪರ್ ಇದೆಯಾ ಇಲ್ವಾ, ಈ ರೀತಿ ಎಲ್ಲ ಕ್ವಶನ್ಸ್ಗಳನ್ನು ಕೇಳ್ತಿದ್ದೀರಾ. ಎಲ್ಲರಿಗೂ ಸಪ್ರೇಟ್ ಆನ್ಸರ್ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂಚೂರು ಲೆಂಗ್ದಿ ಆದರೂ ಕೂಡ ಸ್ವಲ್ಪ ಎಲ್ಲರೂ ನೀವು ನೋಡ್ಕೊಳ್ಳಿ, ಆಗ ಮಾತ್ರ ನಿಮ್ಮೆಲ್ಲ ಡೌಟ್ಗಳು ಕ್ಲಿಯರ್ ಆಗುತ್ತೆ. ಒಂದು ನನಗೆ ಏನು ಅರ್ಥ ಆಗೋದಿಲ್ಲ ಅಂದರೆ, ವಿಡಿಯೋ ನೋಡ್ತೀರಾ, ಅದ್ರ ಕೆಳಗೇ ಕಮೆಂಟ್ ಮಾಡ್ತೀರಾ, ಸರ್ ಬುಕ್ ಯಾವ ರೀತಿ ತೊಗೋಬೇಕಂತ. ಆ ವಿಡಿಯೋ ಮಾಡಿದ್ದೇನೆ ಬುಕ್ ಯಾವ ರೀತಿ ತೊಗೋಬೇಕಂತ ಹೇಳಲಿಕ್ಕೆ. ಸೊ ಹೀಗಾಗಿ ವಿಡಿಯೋ ನೋಡಿದಾಗ ಅಲ್ಲಿ ನಿಮಗೆ ಪೇಮೆಂಟ್ ಯಾವ ರೀತಿ ಮಾಡಬೇಕು, ಎಲ್ಲಿ ವಾಟ್ಸಪ್ ಕಳಿಸ್ಬೇಕು ಅದನ್ನು ಕೂಡ ಕೊಟ್ಟಿರ್ತೇನೆ. ಸ್ವಲ್ಪ ಕರೆಕ್ಟಾಗಿ ನೋಡಿದ್ದಲ್ಲಿ ಅರ್ಥ ಆಗುತ್ತೆ. ನೀವು ಡಿಗ್ರಿ ಓದಿದವರಾಗಿರ್ತೀರ, ಸ್ವಲ್ಪ ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಪೇಮೆಂಟ್ ಮಾಡಿ, ಎಲ್ಲಿ ವಾಟ್ಸಪ್ ಮಾಡಬೇಕು ಅಲ್ಲಿ ಮಾಡಿ, ನಿಮ್ಗೆ ನಮ್ಮ ಸ್ಟಡಿ ಕರ್ನಾಟಕ ಟೀಮ್ ಬಂದು PDF ಕಳಿಸುತ್ತೆ. ಹಾಗೂ ಯಾವ ರೀತಿ ನೀವು ಬುಕ್ಕನ್ನು ಓದಬೇಕು ಅದನ್ನು ಕೂಡ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟ್ರಾಟಜಿ ಹೇಳ್ತೀನಿ, ಎಷ್ಟು ದಿನದಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು ಅದನ್ನು ಹೇಳ್ತೀನಿ, ಯಾವಾಗ ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ತೀವಿ ಅದನ್ನು ಕೂಡ ಹೇಳ್ತೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಮೊದಲನೇದಾಗಿ ನೀವು ಯಾವ ರೀತಿ ಬುಕ್ಕನ್ನು ತೊಗೋಬೇಕು ಅದನ್ನು ಹೇಳ್ತೀನಿ ಕೇಳಿ. ಈ ನಂಬರ್ ಇದೆಯಲ್ಲ 9481428256, ಇದಕ್ಕೆ ನೀವು ಫೋನ್ಪೇ ಮಾಡ್ಬೋದು, ಗೂಗಲ್ ಪೇ ಮಾಡ್ಬೋದು ಅಥವಾ Paytm ಮಾಡ್ಬೋದು. ಇದು ಯಾವುದೂ ಬೇಡ ಅಂದರೆ ಇಲ್ಲಿ QR ಕೊಟ್ಟಿದ್ದೀನಲ್ಲ, ಈ QR ಕೋಡನ್ನು ಸ್ಕ್ಯಾನ್ ಮಾಡಿ, ಇದನ್ನು ಸ್ಕ್ರೀನ್ಶಾಟ್ ಹೊಡೀರಿ, ಸ್ಕ್ಯಾನರ್ ಓಪನ್ ಮಾಡಿ ಫೋನ್ಪೇಯಲ್ಲಿ, ಅಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಿ. ಇದನ್ನು ಪೇಮೆಂಟ್ ಆದಮೇಲೆ ಈ ನಂಬರ್ಗೆ ಸೆಂಡ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನಂಬರ್ ಕೊಟ್ಟಿದ್ದೀನಲ್ಲ 9113583494, ಈ ನಂಬರ್ಗೆ ನೀವು ಸ್ಕ್ರೀನ್ಶಾಟನ್ನು ಕಳಿಸಿದಾಗ ಮಾತ್ರ ನಿಮಗೆ PDF ತಕ್ಷಣವೇ ಸಿಗುತ್ತೆ. ಅದು ಬಿಟ್ಟು ನೀವು ಈ ನಂಬರ್ಗೆ ಕಳಿಸಿದೆ, ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿದೆ, ಈ ರೀತಿ ಮಾಡಿದರೆ ನಿಮಗೆ PDF ಒಂಚೂರು ಲೇಟಾಗಿ ಸಿಗುತ್ತೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಮತ್ತೆ ಕಮೆಂಟ್ ಮಾಡ್ತೀರಾ, ಸರ್ ಯಾವ ರೀತಿ PDF ತೊಗೋಬೇಕಂತ. ಈಗ ಅದಕ್ಕೆ ನಾ ಏನು ಹೇಳೋಕ್ಕಾಗೋದಿಲ್ಲ. ಮುಂದಿನ ಭಾಗ ಅನಾಲಿಸಿಸ್ ಆಫ್ ಕಾಂಪಿಟೇಷನ್. ಈಗ ಒಂದು ಅನಾಲಿಸಿಸ್ ರೀಸೆಂಟಾಗಿ ಒಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಯಾವ ರೀತಿ ಅಂದರೆ, ಒಂದು ಪೋಸ್ಟಿಗೆ 4000 ಜನ ಕಾಂಪಿಟೇಷನ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಒಂದು ರಿಯಾಲಿಟಿ ಹೇಳ್ತೀನಿ ಕೇಳಿ. ಈ ಪೋಸ್ಟಿಗೆ ನಿಮಗೆ ಆಲ್ ಓವರ್ ಕರ್ನಾಟಕ ಬಂದು ಕೇವಲ 2000ರಿಂದ 3000 ಜನ ಮಾತ್ರ ಈ ಎಕ್ಸಾಮಿನೇಷನ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇರ್ತಾರೆ. ಇದೊಂದು ಲಕ್ಷ ಇಟ್ಕೊಳ್ಳಿ. ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ಇದು ಅದಕ್ಕಿಷ್ಟು ಹಿಂಗಾಗಿರುತ್ತೆ ಅಂದರೆ ಒಂದು ಹೇಳ್ತೀನಿ. ಮೇನಾಗಿ ಇದಕ್ಕೆ ಸೋರ್ಸ್ ಇಲ್ಲ, ಯಾವುದೇ ಆದ ಸೋರ್ಸ್ ಅವೈಲೇಬಲ್ ಇಲ್ಲ. ಸೋರ್ಸ್ ಬಂದು ಕೇವಲ 1 ಅಥವಾ 2 ಬುಕ್ ಇದೆ. ಅದರಲ್ಲಿ 500-600 ಪೇಜ್ಗಳನ್ನು ಬಿಟ್ಟಿದ್ದಾರೆ. ನೀವು 600 ಪೇಜ್ ಓದಿ ಎಕ್ಸಾಮಿನೇಷನ್ ಹೋಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಸ್ಟಡಿ ಕರ್ನಾಟಕ ನಮ್ಮೆಲ್ಲ ಟೀಮ್ ಬಂದು ಕಂಪ್ಲೀಟ್ ಕನ್ಸೈಸ್ ಮಾಡಿ ನಿಮಗೆ ಇನ್ಫಾರ್ಮೇಷನನ್ನು ಕೇವಲ 120 ಪೇಜ್ಗಳಲ್ಲಿ ಇಡೀ ಇನ್ಫಾರ್ಮೇಷನ್ ಕಂಪ್ಲೀಟ್ ಸಿಲೆಬಸನ್ನು ಕವರ್ ಮಾಡಿಕೊಟ್ಟಿದ್ದೇವೆ. ಈ 120 ಪೇಜ್ನಲ್ಲಿ ಯಾವುದೇ ಆದ ಇನ್ಫಾರ್ಮೇಷನ್ ಮಿಸ್ ಆಗಿಲ್ಲ, ಅದೊಂದು ಲಕ್ಷ ಇಟ್ಕೊಳ್ಳಿ. ಈಗ ಇದಕ್ಕೆ ನೀವು ಏನು ಮಾಡಬೇಕು, ಇದಕ್ಕೆ ನೀವು ಜಸ್ಟ್ ಕರೆಂಟ್ ಅಫೇರ್ಸನ್ನು, ಈಗ ಪ್ರಸ್ತುತದಲ್ಲಿ ಏನು ವಿದ್ಯಮಾನ ನಡೀತಾ ಇದೆ, ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧ ಇರ್ತಕ್ಕಂಥ ಕರೆಂಟ್ ಅಫೇರ್ಸನ್ನು ಈ 120 ಪೇಜ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಓದ್ಕೊಂಡು ಹೋಗಿ ನಾನು ಬರೆದು ಕೊಡ್ತೀನಿ ನಿಮಗೆ. 60ರಿಂದ 70 ಕ್ವಶನ್ ಡೈರೆಕ್ಟಾಗಿ ಇದೇ PDFನಿಂದ ಬಂದಿರುತ್ತೆ. ಡೈರೆಕ್ಟ್ ಅಂದರೆ ಎಕ್ಸಾಕ್ಟಾಗಿ ಅದೇ ಬರೋದಿಲ್ಲ, ಚೂರ ಸೆಂಟೆನ್ಸ್ ಇರುತ್ತೆ, ಅನಲೈಸ್ ಮಾಡಿ ಅದನ್ನು ಆನ್ಸರ್ ಮಾಡಿದ್ದಲ್ಲಿ 60ರಿಂದ 70 ಕ್ವಶನು ಡೈರೆಕ್ಟಾಗಿ ನೀವು ಟಿಕ್ ಹಾಕ್ಬೋದು. ಈಗ ಯಾವ ರೀತಿ ನೀವು ಬುಕ್ ತೊಗೊಂಡಿದ್ದೀರಲ್ಲ ಯಾವ ರೀತಿ ಓದಬೇಕು ಅದನ್ನು ಹೇಳ್ತೀನಿ. ಅದಾದಮೇಲೆ ಎಕ್ಸಾಮಿನೇಷನಲ್ಲಿ ಪ್ಯಾಟರ್ನ್ ಯಾವ ರೀತಿ ಬರುತ್ತೆ, ಸರ್ ಕ್ವಶನ್ ಸಿಂಗಲ್ ಲೈನ್ ಇರುತ್ತಾ, ಡಬಲ್ ಲೈನ್ ಇರುತ್ತಾ, ಮಲ್ಟಿಪಲ್ ಚಾಯ್ಸ್ ಭಾಳನ ಕೊಟ್ಟಿರ್ತಾರೆ, ಈ ರೀತಿ ಕ್ವಶನ್ ಕೇಳ್ತಾ ಇದ್ರೆ ಅದನ್ನು ಹೇಳ್ತೀನಿ. ಆದರೆ ಮೊದಲಿಗೆ ನೀವು ಯಾವ ರೀತಿ ಬುಕ್ ಓದಬೇಕು ಅದನ್ನು ಹೇಳ್ತೀನಿ ನೋಡಿ. ಭಾರತದ ಮೀಸಲಾತಿ ಇದೊಂದು ಪಾಯಿಂಟು. ಆರ್ಥಿಕ ದುರ್ಬಲ ವರ್ಗಕ್ಕೆ EWS ಭಾರತ ಸರ್ಕಾರದಲ್ಲಿ ಮೀಸಲಾತಿ, ಅದರೊಂದಿಗೆ ರಾಜ್ಯದ ಮೀಸಲಾತಿ ಕೆನೆಪದರು, ಈ 3 ಟಾಪಿಕ್ಗಳನ್ನು, ಅದರೊಂದಿಗೆ ಈ 4ನೇ ಟಾಪಿಕ್ ಕರ್ನಾಟಕ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿ, ಈ 4 ಮೀಸಲಾತಿಗಳನ್ನು 2 ದಿನದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ರೈಟ್? ಏಕೆಂದರೆ ಮೀಸಲಾತಿ ಎಲ್ಲ ಬಂದು ಸೇಮ್ ಇರುತ್ತೆ, ನಿಮಗೆ ಈಸಿ ಆಗುತ್ತೆ. ಅದು ಮೀಸಲಾತಿ ಒಂದೇ ದಿನ ನೀವು ತೊಗೊಂಡ್ರೆ ಈ 4 ಟಾಪಿಕನ್ನು 2ರಿಂದ 3 ದಿನದಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ಬೋದು. ಇದಾದಮೇಲೆ ಕಾಯ್ದೆಗಳನ್ನು, ಒಂದು ಕಾಯ್ದೆ ಒಂದು ದಿನಕ್ಕೆ ತೊಗೊಳ್ಳಿ, ಅದಾದಮೇಲೆ ಒಂದು ಥಿಯರಿಯನ್ನು ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಇದೊಂದು, ಇದರೊಂದಿಗೆ ಕರ್ನಾಟಕ ಮೀಸಲಾತಿ SC/ST ಕಾಯ್ದೆ 1990, ಇದರೊಂದಿಗೆ ಏನು ಮಾಡಬೇಕಂದ್ರೆ ಈ ನಿಯಮಗಳಿದೆ ನೋಡಿ, 1992ರ ನಿಯಮಗಳು,
ಈ 1990ಕ್ಕೆ 1992ರ ನಿಯಮ ಹಾಗೂ ಇದರ ಕಾಯ್ದೆ ಇವೆರಡೂ ಓದಿದ್ದಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಅದರೊಂದಿಗೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಇದನ್ನು 2 ದಿನದಲ್ಲಿ ಮುಗಿಸಿ. ಆಗ ಏನಾಗುತ್ತೆ, 5ರಿಂದ 6 ದಿನಗಳಲ್ಲಿ 4ರಿಂದ 5 ಟಾಪಿಕ್ ನಿಮ್ಮದು ಮುಗ್ದಂಗಾಯಿತು, ರೈಟ್. ಇದೇ ರೀತಿಯಾಗಿ ಕಂಪ್ಲೀಟ್ ಪ್ಯಾಟ್ರನನ್ನು ಫಾಲೋ ಮಾಡಿ ನೀವು ಹೆಚ್ಚುವರಿ ಟೈಮ್ ಎದಕ್ಕೆ ಕೊಡಬೇಕಂದ್ರೆ ಈ ಕಲ್ಯಾಣ ಯೋಜನೆಗಳು, ಅದರೊಂದಿಗೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಕ್ಕೆ ವಿವಿಧ ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ದಾರೆ. ಇವುಗಳು ಮಾಡ್ತಕ್ಕಂಥ ವಿವಿಧ ಯೋಜನೆಗಳಿವೆ, ಅದನ್ನು PDF ಕಂಪ್ಲೀಟಾಗಿ ಕೊಟ್ಟಿದ್ದೇನೆ. ಹಾಗೂ ಇದರ ಮೇಲೆ ಕ್ಲಾಸನ್ನು ಕೂಡ ಮಾಡಿದ್ದೇನೆ ನಾನು. ಯಾರಿಗೆಲ್ಲ ಕ್ಲಾಸ್ ಬೇಕೋ ಅವರು ಕ್ಲಾಸನ್ನು ನೋಡಿ, ಕ್ಲಾಸ್ ನೋಡಾದಮೇಲೆ ಕಂಪಲ್ಸರಿಯಾಗಿ PDF ಓದಲೇಬೇಕಾಗುತ್ತೆ. ಹೀಗಾಗಿ PDF ಓದಿ, ರೈಟ್. PDF ಯಾವ ರೀತಿ ತೊಗೋಬೇಕಂತ ಈಗಾಗಲೇ ಹೇಳಿದ್ದೇನೆ. ಅದೇ ರೀತಿಯಾಗಿ ನೀವು ಫಾಲೋ ಮಾಡಿದ್ದಲ್ಲಿ ನಿಮಗೆ PDF ಬೇಗನೆ ಸಿಗುತ್ತೆ. ಈ ನಿಗಮಗಳಿಗೆ 3ರಿಂದ 4 ದಿನ ಕೊಡಿ, ಯಾಕಂದರೆ 15 ನಿಗಮಗಳಿವೆ. ಅದರಲ್ಲಿ ನಾವು ಇಂಪಾರ್ಟೆಂಟ್ ನಿಗಮಗಳನ್ನು ಅಂದರೆ ನಿಯರ್ಲಿ 10ರಿಂದ 12 ನಿಗಮಗಳನ್ನು ನಿಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದೇವೆ. ಕ್ವಶನ್ ಬಂದರೆ ಇದೇ ನಿಗಮಗಳಿಂದ ಬಂದೇ ಬರುತ್ತೆ. ಇದಾದ ಮೇಲೆ ಹಿಂದುಳಿದ ವರ್ಗಗಳ ವಸತಿ ನಿಲಯಗಳ ಬಗ್ಗೆ ಒಂದು ಚಾರ್ಟನ್ನು ಕೊಟ್ಟಿದ್ದೇವೆ. ನೀವು ಹೆಚ್ಚಿಗೆ ಓದೋ ಜರುರತ್ತಿಲ್ಲ, ಹೆಚ್ಚಿಗೆ ಓದೋ ಅವಶ್ಯಕತೆ ಇಲ್ಲ. ಕೇವಲ ಆ ಚಾರ್ಟನ್ನು ಕೊಟ್ಟಿದ್ದೇವೆ. ಆ ಚಾರ್ಟ್ನಲ್ಲಿ ಯಾರಿಗೆ ಎಷ್ಟು ಮೊತ್ತವನ್ನು ನೀಡಲಾಗುತ್ತೆ, ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಇದೆ, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಇದೆ, ಈ ರೀತಿಯಾದ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ. ಆ ಫ್ಯಾಕ್ಟ್ಸ್ಗಳಿವೆ, ದಯಮಾಡಿ ಫ್ಯಾಕ್ಟ್ಸ್ಗಳನ್ನು ಬಯಾಟ್ ಹಾಕಿ. ಯಾಕಂದರೆ KPSC ಎಕ್ಸಾಮ್ ಇದು, ನಿಮಗೆ ಸ್ಟೇಟ್ಮೆಂಟ್ನಲ್ಲಿ ಫ್ಯಾಕ್ಟ್ಸ್ಗಳನ್ನು ಕೇಳ್ತಾರೆ, ರೈಟ್. ಈ ರೀತಿ ನೀವು ಓದಿದ್ದಲ್ಲಿ 15ರಿಂದ 20 ದಿನದಲ್ಲಿ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ. ಇಷ್ಟೇ ಆಗುತ್ತೆ ನನಗೆ. ಎಷ್ಟೇ 15ರಿಂದ 20 ದಿನದಲ್ಲಿ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ. ಇದಾದಮೇಲೆ ಏನು ಮಾಡಬೇಕಂದ್ರೆ ಸ್ಟಡಿ ಕರ್ನಾಟಕ ಚಾನಲ್ಲು ನಿಮಗೆ 12ರಿಂದ 15 ದಿನಗಳಲ್ಲಿ ಒಂದು ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡುತ್ತೆ. ಈಗಾಗಲೇ ಹೇಳಿದ್ದೆ, ಅದರಲ್ಲಿ 15 ಸೆಕ್ಷನ್ ಟೆಸ್ಟ್ ಇರುತ್ತೆ. ಪ್ರತಿ ಸೆಕ್ಷನ್ ಟೆಸ್ಟ್ನಲ್ಲಿ 35ರಿಂದ 40 ಕ್ವಶನ್ ಇರುತ್ತೆ. ಯಾಕಂದರೆ ಟಾಪಿಕ್ ಒಂದೊಂದೇ ಇರುತ್ತಲ್ಲ, ಹೀಗಾಗಿ ಕ್ವಶನ್ ಭಾಳ ಫ್ರೇಮ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ 35ರಿಂದ 40 ಕ್ವಶನ್ ಪ್ರತಿ ಸೆಕ್ಷನ್ ಟೆಸ್ಟ್ನಲ್ಲಿ ಇರುತ್ತೆ. ಅದಾದಮೇಲೆ 2 ಫುಲ್ ಲೆಂಗ್ ಟೆಸ್ಟ್ ಇರುತ್ತೆ. ಅದು ಬಂದು 100 ಕ್ವಶನ್ಗಾಗಿರುತ್ತೆ. ಈಗ ಹೇಳ್ತಾ ಇದ್ದೀನಿ, ಮತ್ತೆ ಪದೇ ಮೆಸೇಜ್ ಮಾಡಬೇಡಿ. 12ರಿಂದ 15 ದಿನಗಳ ಆದಮೇಲೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾವು ಟೆಸ್ಟ್ ಸೀರೀಸನ್ನು ಅನೌನ್ಸ್ ಮಾಡ್ತೀವಿ. ಅಲ್ಲಿ ಅನೌನ್ಸ್ ಮಾಡಿದ ಮಾತ್ರ ನೀವು ಪೇಮೆಂಟ್ ಮಾಡಿ, ಅದಾದಮೇಲೆ ಸ್ಕ್ರೀನ್ಶಾಟ್ ಕಳಿಸಿ. ಸೇಮ್ ಈಗ PDF ಯಾವ ರೀತಿ ತೊಗೊಂಡಿದ್ದೀರಾ ಅದೇ ರೀತಿ ನಿಮಗೆ ಲಿಂಕನ್ನು ಕಳಿಸಲಾಗುವುದು. ಮತ್ತು ಎಕ್ಸಾಮಿನೇಷನ್ ಬಂದು ಗೂಗಲ್ ಫಾರ್ಮ್ಸ್ನಲ್ಲಿ ನಡೆಸ್ತೀವಿ ನಾವು. ಯಾವುದೇ ಅಪ್ಲಿಕೇಶನ್ ಇರೋದಿಲ್ಲ. ನೀವು ಇಮೇಲನ್ನು ಲಾಗಿನ್ ಮಾಡಿ ನೀವು ಎಕ್ಸಾಮಿನೇಷನ್ ಕೊಡ್ಬೋದು. ಎಕ್ಸಾಮಿನೇಷನ್ ಆದ ತಕ್ಷಣ ನಿಮ್ಮ ಇಮೇಲ್ IDಗೆ ನಿಮ್ಮ ರೆಸ್ಪಾನ್ಸ್ ಶೀಟ್ ಬರುತ್ತೆ. ಅದಾದಮೇಲೆ ನಾವು ಆನ್ಸರ್ PDF ಕೊಡ್ತೀವಿ, ರೈಟ್. ಮತ್ತೆ ಮೆಸೇಜ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಹೇಳ್ತಾ ಇದ್ದೀನಿ, 12ರಿಂದ 15 ದಿನಗಳ ಆದ ಮೇಲೆ ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡಲಾಗುವುದು. ನೆಕ್ಸ್ಟ್, ಈಗ ಈ ಕಾಂಪಿಟೇಷನ್ ಜೆನ್ಯೂನ್ ಆಗಿದೆ ಅಥವಾ ಇಲ್ಲ. ನಾನು ನಿಮಗೆ ಈಗಾಗಲೇ ಹೇಳಿದೆ, ಒಂದು ಪೋಸ್ಟಿಗೆ 4,000 ಜನ ಕಾಂಪಿಟೇಷನ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ತೊಗೊಂಡ್ರೆ ಈ ಪೋಸ್ಟಿಗಾಗಿ ನಿಮಗೆ ಮ್ಯಾಕ್ಸಿಮಮ್ ಆಗಿ 2,000ರಿಂದ 4,000 ಅಂತ ಅಂದ್ಕೊಳ್ಳಿ. ಮ್ಯಾಕ್ಸಿಮಮ್ ಆಗಿದ್ದು ಇಷ್ಟು ಜನ ಮಾತ್ರ ಜೆನ್ಯೂನ್ ಆಗಿ ಓದ್ತಾ ಇರ್ತಾರೆ. ನಿಮಗೆ ಕಾಂಪಿಟೇಷನ್ ಇರೋದು ಇವರಲ್ಲಿ ಮಾತ್ರ. ಈಗ ನಿಮಗೆ ಟಫ್ ಎಲ್ಲಿ ಆಗುತ್ತೆ ಅಂದರೆ GK ಪಾರ್ಟ್ನಲ್ಲಿ ಟಫ್ ಆಗುತ್ತೆ. ಭಾಳಷ್ಟು ಜನ ನಂಗೆ ಕೇಳ್ತಾ ಇದ್ದೀರಾ, ಸರ್ ನಾವು GK ಯಾವ ರೀತಿ ಓದಬೇಕಂತ ಕೇಳ್ತಾ ಇದ್ದೀರಾ. ನೋಡಿ, KPSC GK ಟಫ್ ಇರುತ್ತೆ. KE ಥರ ಸಿಂಗಲ್ ಲೈನ್ ಬರೋದಿಲ್ಲ. GK ಕ್ವಶನ್ಸ್ ಬಂದು ಅದರಲ್ಲಿ ಎನ್ವಿರಾನ್ಮೆಂಟು, ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿ ಎಲ್ಲ ಆಸ್ಪೆಕ್ಟನ್ನು ಕವರ್ ಮಾಡಿರ್ತಾರೆ. ನೀವೇನು ಮಾಡಬೇಕಂದ್ರೆ ಈ ಸ್ಪೆಸಿಫಿಕ್ ಪೇಪರ್ ಓದುವಾಗ, ಈಗ ನೀವು 3 ದಿನ ಓದ್ತಿರ್ತಾರೆ ಸ್ಪೆಸಿಫಿಕ್ ಪೇಪರ್. ಆಗೇನು ಮಾಡಬೇಕು, ಪಾಲಿಟಿ ಸಬ್ಜೆಕ್ಟನ್ನು ತೊಗೋಬೇಕು. ಅದರಲ್ಲಿನ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಪಿಕ್ ಮಾಡಿ ಅವನು ಮಾತ್ರ ಓದಬೇಕು. ಈಗ ಪಾಲಿಟಿಯಲ್ಲಿ ಏನು ಓದಬೇಕು, ಪ್ರೆಸಿಡೆಂಟ್ ಚಾಪ್ಟರ್ ಓದಬೇಕು, ಪಾರ್ಲಿಮೆಂಟ್ ಚಾಪ್ಟರ್ ಓದಬೇಕಾಗುತ್ತೆ. ಮೊದಲಿಗೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ, ಅದನ್ನು ಓದಬೇಕು. ಹಾಗೂ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಇವು 5 ಟಾಪಿಕನ್ನು ನೀವು ಓದಿದ್ದಲ್ಲಿ ಪಾಲಿಟಿನಲ್ಲಿ 10 ಕ್ವಶನ್ ಕೇಳಿದಾನೆ ಅಂತ ಅಂದ್ಕೊಳ್ಳಿ. 10ರಲ್ಲಿ ನಿಮಗೆ 5ರಿಂದ 6 ಕ್ವಶನ್ 10 ಬಂದೇ ಬರುತ್ತೆ. ಹೀಗಾಗಿ ನೀವು ಪ್ಲ್ಯಾನ್ ಮಾಡಿ ಓದಿದಾಗ ಮಾತ್ರ ನಿಮಗೆ ಸಕ್ಸಸ್ ಸಿಗೋ ಚಾನ್ಸ್ ಇರುತ್ತೆ. ಇದು ಪಾಲಿಟಿ ಬಗ್ಗೆ ಆಯಿತು. ಈಗ ಹಿಸ್ಟ್ರಿ ಬಗ್ಗೆಯೂ ಇದೇ ರೀತಿಯಾಗಿ ನೀವು ಯಾರಿಗೊಂಚೂರು ಗೊತ್ತಿರುತ್ತೆ, ಮಾಹಿತಿ ಇರುತ್ತೆ, ಯಾರೆಲ್ಲ KPSC ಮೊದಲು ಅಪಿಯರ್ ಆಗಿರ್ತಾರೆ ಅವ್ರಿಗೊಂಚೂರು ಮಾಹಿತಿ ಇರುತ್ತೆ, ಅಂಥ ವ್ಯಕ್ತಿಗಳನ್ನು ಮೀಟ್ ಆಗಿ ಅವರಿಗೆ ಒಂಚೂರು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕೇಳಿ ಆ ಟಾಪಿಕ್ಸ್ ಮೇಲೆ ಮಾತ್ರ ಪ್ರಿಪೇರ್ ಆಗಿ. ಈಗ ಪ್ರಿಪೇರ್ ಆಗಬೇಕಂದು ಕಂಪ್ಲೀಟ್ ಬುಕ್ಕನ್ನು ಹಿಡಿದು ಇಡೀ ಬುಕ್ಕನ್ನು ನಾನು ಓದ್ಬಿಡ್ತೀನಿ ಅಂದರೆ ಕೆಲಸ ಆಗೋದಿಲ್ಲ. ಈಗ ಹೇಳ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ಸ್ಟ್ರಾಟಜಿಯಾಗಿ ಓದಿದಾಗ ಮಾತ್ರ ಸಫಲತೆ ನಿಮ್ಮದಾಗುತ್ತೆ. ಇಲ್ಲದಿದ್ದರೆ ಭಾಳ ಟಫ್ ಆಗುತ್ತೆ. ಯಾಕಂದರೆ GK ಪೇಪರ್ನಲ್ಲಿ ನೀವು ಮಿನಿಮಮ್ ಆಗಿ 50 ತೆಗಿಬೇಕಾಗುತ್ತೆ. ಸ್ಪೆಸಿಫಿಕ್ ಪೇಪರ್ನಲ್ಲಿ ಮಿನಿಮಮ್ ಆಗಿ 70 ತೆಗಿಬೇಕಾಗುತ್ತೆ. ಇಲ್ಲದಿದ್ದರೆ ಇಲ್ಲಿ 60 ತೆಗಿಬೇಕು, ಇಲ್ಲಿ 60 ತೆಗಿಬೇಕು. ಆಗ ಮಾತ್ರ ನೀವು ಲಿಸ್ಟ್ನಲ್ಲಿ ಕುಂದಿರೋ ಚಾನ್ಸ್ ಇರುತ್ತೆ. ಈಗ ಹೇಳ್ತಾ ಇದ್ದೀನಿ, ಯಾಕಂದರೆ ಪೋಸ್ಟ್ ಕಡಿಮೆ ಇರುತ್ತೆ,
ಕಾಂಪಿಟೇಷನ್ 2,000 3,000 ಜನ ಇದ್ದರೂ ಕೂಡ 3,000 ಜನ ಟಫ್ ಕಾಂಪಿಟೇಷನ್ ಇರುತ್ತೆ. ಹೀಗಾಗಿ ನಿಮ್ಮ ಏನೊಂದು ಪ್ರಿಪ್ರೇಷನ್ ಇರುತ್ತೆ ಅದು ಟಾಪಲ್ಲಿ ಇರಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್, ಈಗಾಗಲೇ ಯಾವ ರೀತಿ ಬುಕ್ ಓದಬೇಕಂತ ಹೇಳಿದೆ. ಈ ಕ್ವಶನ್ ಏನು ಭಾಳ ಜನ ಕೇಳ್ತಾ ಇದ್ದಾರೆ, ಸರ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ನೋಡಿ. ಒಂದು ಹೇಳ್ತೀನಿ ನಿಮಗೆ, KPSC ಆಗಲಿ KE ಆಗಲಿ ಯಾರಿಗಾದರೂ ಸೋರ್ಸ್ ಸಿಕ್ಕಾಗ ಮಾತ್ರ ಅವರು ಕ್ವಶನನ್ನು ತೆಗಿಲಿಕ್ಕೆ ಸಾಧ್ಯ, ಹೌದಾ. ಈಗ ನೀವು ಸಿಲೆಬಸ್ ನೋಡಿದರೆ ಇವನ್ ಇಂಟರ್ನೆಟ್ನಲ್ಲಿ ನೀವು ಡೈರೆಕ್ಟಾಗಿ ಸರ್ಚ್ ಮಾಡಿದರೂ ಕೂಡ 1 ಅಥವಾ 2 ಟಾಪಿಕ್ದು ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನುಳಿದ 14 ಏನು ಟಾಪಿಕ್ ಇದೆಯಲ್ಲ ಆ ಥರದ್ದು ಯಾವುದೇ ಆದ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಈಗ ಅವ್ರು ಏನು ಮಾಡಬೇಕು, ಒರಿಜಿನಲ್ ಆ್ಯಕ್ಟನ್ನು ತೆಗಿಬೇಕು, ಅದರಲ್ಲಿನ ಕ್ವಶನ್ಗಳನ್ನು ಕೇಳಬೇಕಾಗತ್ತೆ, ಹೌದಾ. ಹೀಗಾಗಿ ಮಲ್ಟಿಪಲ್ ಚಾಯ್ಸ್ ಅಂದರೆ ಸ್ಟೇಟ್ಮೆಂಟ್ ವೈಸ್ ಎಲ್ಲ ಕ್ವಶನ್ಗಳು ಸ್ಟೇಟ್ಮೆಂಟ್ ವೈಸ್ ಬರುತ್ತೆ ಅಂದು ಏನು ಭಾವನೆ ಇದೆಯಲ್ಲ ಅದನ್ನು ತೆಗೆದುಹಾಕಿ. ಈಗ ಹೇಳ್ತಾ ಇದ್ದೇನೆ ನಿಮಗೆ, 100 ಕ್ವಶನ್ಗಳಲ್ಲಿ ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 100 ಕ್ವಶನ್ಗಳಲ್ಲಿ ಕೇವಲ 30ರಿಂದ 35 ಕ್ವಶನ್ಗಳು ಮಾತ್ರ ಸ್ಟೇಟ್ಮೆಂಟ್ ವೈಸ್ ಇರುತ್ತೆ. ಹಾಗೂ ನೀವು ಸ್ಟಡಿ ಕರ್ನಾಟಕದ ಟೆಸ್ಟ್ ಸಿರೀಸ್ ತೊಗೊಂಡಾಗ ಈ 30ರಿಂದ 35 ಕ್ವಶನ್ಗಳಲ್ಲಿ 10ರಿಂದ 15 ಕ್ವಶನ್ಗಳು ಅದೇ ರೀತಿಯಾಗಿ ಬರ್ತಕ್ಕಂಥ ತುಂಬಾ ಚಾನ್ಸ್ ಇದೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ನು ನೀವು 10ರಿಂದ 35 ಕ್ವಶನ್ಗಳಲ್ಲಿ 10ರಿಂದ 15 ಕ್ವಶನ್ಗಳು ಮಾಡಿದಾಗ ಇನ್ನು ಉಳಿದಿದ್ದು ಎಷ್ಟಾಯಿತು, 70 ಕ್ವಶನ್ಗಳು ಸಿಂಗಲ್ ಲೈನ್ ಇರುತ್ತೆ. ಲಕ್ಷ್ಯ ಇಟ್ಕೊಳ್ಳಿ, 70 ಕ್ವಶನ್ಗಳು ಸಿಂಗಲ್ ಲೈನ್ ಇರುತ್ತೆ. ಈ ಸಿಂಗಲ್ ಲೈನ್ ಯಾವ ರೀತಿ ಇರುತ್ತೆ, ಈ ಬುಕ್ನಲ್ಲಿ ಏನು ಸ್ಟೇಟ್ಮೆಂಟ್ ಇದೆಯಲ್ಲ ಅದನ್ನು ಕ್ವಶನ್ ಮಾಡಿ ಕೇಳಿರ್ತಾರೆ ಅವರು. ಕಾಯ್ದೆ ಯಾವ ದಿನಾಂಕದಂದು ಜಾರಿಗೆ ಬಂದಿತ್ತು, ಗವರ್ನರ್ ಅವರು ಅದಕ್ಕೆ ಅನುಮೋದನೆ ಯಾವ ದಿನಾಂಕಂತದ್ದು ಕೊಟ್ಟರು, ಈ ರೀತಿಯಾದ ಫ್ಯಾಕ್ಚುಯಲ್ ಕ್ವಶನ್ಗಳನ್ನು ಸಿಂಗಲ್ ಲೈನಾಗಿ ಕೇಳಿರ್ತಾರೆ. ನೀವು ಈ 30ರಿಂದ 35 ಕ್ವಶನ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೋಗಬೇಡಿ. ಮೆಜಾರಿಟಿಯಾಗಿ ಈ 70 ಕ್ವಶನ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 70ರಲ್ಲಿ ಮಿನಿಮಮ್ ಆಗಿ 50 ಕ್ವಶನ್ಗಳನ್ನು ನೀವು ಕರೆಕ್ಟ್ ಮಾಡಬೇಕು. ಈ 10ರಿಂದ 15 ಕ್ವಶನ್ಗಳಲ್ಲಿ 10 ಕ್ವಶನ್ಗಳನ್ನು ಕರೆಕ್ಟ್ ಮಾಡಿ. ಇಲ್ಲೇ ನಿಮ್ಮ ಸ್ಕೋರ್ 60 ಆಗಿಬಿಡುತ್ತೆ, ರೈಟ್. ಅಂದರೆ ನೀವು ಲಿಸ್ಟಲ್ಲಿ ಕುಂದ್ರೂ ಕನ್ಫರ್ಮೇಷನ್ ಆಗಿಬಿಡುತ್ತೆ. ಹೀಗಾಗಿ ಏನು ಇನ್ಫಾರ್ಮೇಷನ್ ನಾವು ಕೊಟ್ಟಿದ್ದೇವೆ PDF-ನಲ್ಲಿ ಅದನ್ನು ಒಂಚೂರು ಕಂಪ್ಲೀಟಾಗಿ ಬಾಯಟ್ ಹಾಕಿಬಿಡಿ. ಅಷ್ಟೇ ಹೇಳ್ತೀನಿ ನನಗೆ, ಬಾಯಟ್ ಹಾಕಿಬಿಡಿ. ಟೆಸ್ಟ್ ಸಿರೀಸನ್ನು ಕೊಡಿ, ಅದನ್ನು ಬಾಯಟ್ ಹಾಕಿ. ಕಂಟಿನ್ಯೂ ಎಫರ್ಟ್ ಹಾಕಿದಾಗ ಮಾತ್ರ ನಿಮಗೆ ಸಕ್ಸಸ್ ಸಿಗೋ ಚಾನ್ಸ್ ಇರುತ್ತೆ. ಸ್ಟಡಿ ಕರ್ನಾಟಕ ಚಾನಲ್ಗೆ ಯಾರೆಲ್ಲ ಹೊಸದಾಗಿದ್ದೀರಾ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ನೀವು ಜಾಯ್ನ್ ಆಗ್ಬೋದು. ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್, ಪ್ರೊಸೆಸನ್ನು ಟ್ರಸ್ಟ್ ಮಾಡಿ, ನೋಟ್ಸನ್ನು ಕಂಪ್ಲೀಟಾಗಿ ಓದಿ, ಸ್ಟಡಿ ಕರ್ನಾಟಕದ ಮೇಲೆ ಭರವಸೆ ಇಟ್ಕೊಳ್ಳಿ. ನಿಮ್ಮ ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ನೈಸ್ ಡೇ. ಬಾಯ್.